ತಾಯಿಯ ಪ್ರೀತಿ. ಒಬ್ಬ ಮಗ ತನ್ನ ತಂದೆಯ ಮರಣದ ನಂತರ ತನ್ನ ತಾಯಿಯನ್ನು ಕೊಂಡು ಹೋಗಿ ವೃದ್ಧಾಶ್ರಮಕ್ಕೆ ಸೇರಿಸುತ್ತಾನೆ. ಹಾಗೆ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ತಾಯಿಯನ್ನು ನೋಡಲು ಆಶ್ರಮಕ್ಕೆ ಬರುತ್ತಿದ್ದ. ಒಂದು ದಿನ ಆಶ್ರಮದಿಂದ ಕರೆ ಬರುತ್ತೆ ಆತನಿಗೆ, ನಿಮ್ಮ ತಾಯಿಯ ಆರೋಗ್ಯ ಸರಿಯಿಲ್ಲ, ಮರಣದ ಅವಸ್ಥೆಯಲ್ಲಿ ಇದ್ದಾರೆ, ಒಮ್ಮೆ ಬಂದು ತಾಯಿಯನ್ನು ನೋಡಿ ಹೋಗಿ ಎಂದು. ಆತ ಓಡಿ ಓಡಿ ಹೋಗುತ್ತಾನೆ ವೃದ್ಧಾಶ್ರಮಕ್ಕೆ. ಹೋಗಿ ತಾಯಿಯ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾನೆ. ಕುಳಿತುಕೊಂಡು ತಾಯಿಯ ಬಳಿ ಕೇಳುತ್ತಾನೆ, ಅಮ್ಮ, ನಿಮಗೆ ಏನಾದರೂ ಬೇಕಿದ್ದರೆ ಹೇಳು, ನಾನು ತಂದು ಕೊಡುತ್ತೇನೆ ಎಂದು. ಆವಾಗ ಆ ತಾಯಿ ಹೇಳುತ್ತಾರೆ, ನನಗೆ ಏನೂ ಬೇಡ, ಆದರೆ ಕೆಲವು ಮಾತುಗಳಿವೆ, ಹೇಳುತ್ತೇನೆ, ಬರೆದು ಇಡು ಎಂದು. ಆಯಿತು, ಸರಿ, ಹೇಳು ಎಂದು ಮಗ ಹೇಳುತ್ತಾನೆ. ನಂತರ ಆ ತಾಯಿ ಹೇಳ್ತಾರೆ, ಆ ಆಶ್ರಮದ ಕಿಟಕಿಯ ಬಾಗಿಲು ಒಡೆದು ಹೋಗಿದೆ, ಆ ಕಿಟಕಿಗೆ ಹೊಸ ಗಾಜು ಹಾಕಿಸು, ಯಾಕೆಂದರೆ ಚಳಿಗಾಲದಲ್ಲಿ ಒಳಗೆ ತುಂಬ ಚಳಿಯಾಗುತ್ತೆ, ಮತ್ತು ಬೇಸಿಗೆ ಕಾಲದಲ್ಲಿ ತಣ್ಣೀರಿನ ವ್ಯವಸ್ಥೆ ಮಾಡು, ಯಾಕೆಂದರೆ ಬಿಸಿಲಿಗೆ ತುಂಬ ದಾಹ ಆಗುತ್ತೆ, ದಾಹ ಆಗುವಾಗ ಬಿಸಿ ನೀರು ಕುಡಿಯಲು ಸಾಧ್ಯ ಆಗುವುದಿಲ್ಲ, ಅದಕ್ಕೆ ನೀರು ತಣ್ಣಗೆ ಆಗಲು ಏನಾದರೂ ಮಾಡಿಬಿಡು, ಮತ್ತು ಊಟದ ಒಂದು ಸರಿಯಾದ ವ್ಯವಸ್ಥೆ ಮಾಡು, ಇಲ್ಲಿ ಊಟನೂ ಸರಿಯಾಗಿ ಸಿಗದೆ ವಾರ ವಾರ ಖಾಲಿ ಹೊಟ್ಟೆಯಲ್ಲಿ ಕುಳಿತುಕೊಳ್ಳಬೇಕಾಗುತ್ತೆ, ಅದಕ್ಕೋಸ್ಕರ ಊಟದ ಒಂದು ಸರಿಯಾದ ವ್ಯವಸ್ಥೆ ಮಾಡಿ ಇಡು. ಇದನ್ನೆಲ್ಲ ಕೇಳಿದ ಆತ ತಾಯಿಯ ಬಳಿ ಹೇಳುತ್ತಾನೆ, ಅಮ್ಮ, ನಾನು ಮೊದಲು ತುಂಬ ಸಲ ಬಂದಾಗ ನೀನು ಏನೂ ಕೂಡ ಹೇಳಲಿಲ್ಲ, ಆದರೆ ಇವತ್ತು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀಯಾ? ಅದಕ್ಕೆ ತಾಯಿ ಹೇಳ್ತಾರೆ, ಮಗ, ನನಗೆ ಈ ಬಿಸಿಲು, ಚಳಿ, ಊಟ ಇದೆಲ್ಲ ನನಗೆ ಆಶ್ರಮದಲ್ಲಿ ಅಭ್ಯಾಸ ಆಗಿ ಹೋಗಿದೆ, ಆದರೆ ಮುಂದೊಂದು ದಿನ ನಿನ್ನ ಮಕ್ಕಳು ನಿನ್ನನ್ನು ಇಲ್ಲಿಗೆ ತಂದು ಹಾಕುವಾಗ ನಿನಗೆ ಈ ತರಹ ಜೀವಿಸಲು ಕಷ್ಟ ಆಗಬಹುದು. ನಿನ್ನನ್ನು ತುಂಬ ಜೋಪಾನವಾಗಿ ಸಾಕಿದ್ದೆ ನಾನು, ಅದಕ್ಕೆ ನಿನಗೆ ಇಲ್ಲಿ ಯಾವುದೇ ಕಷ್ಟ ಬರಬಾರದು ಎಂದು ಹೇಳುತ್ತಾರೆ. ನೋ ಲವ್ ಈಸ್ ಗ್ರೇಟರ್ ದ್ಯಾನ್ ಮದರ್ಸ್ ಲವ್.